ಒಂದು ದಿನದಲ್ಲೇ ನಿಮ್ಮ ಮೊಬೈಲ್ಗೆ ಹಲವು ಸ್ಕ್ಯಾಮ್ ಕರೆಗಳು ಬರುತ್ತಿರುತ್ತವೆ. ಎಷ್ಟೇ ಬ್ಲಾಕ್ ಮಾಡಿದ್ರೂ ಒಂದಿಲ್ಲೊಂದು ನಂಬರ್ಗಳಿಂದ ಈ ಅನಪೇಕ್ಷಿತ ಕರೆಗಳು ಬಂದು ಕಿರಿಕಿರಿ ಮಾಡುತ್ತಿರುತ್ತವೆ. ಟೆಲಿಮಾರ್ಕೆಟಿಂಗ್ ಕರೆಗಳೇ ಹೆಚ್ಚು. ಈ ಕರೆ ಸ್ವೀಕರಿಸಿದ್ರೆ ಅನಾವಶ್ಯಕ ಉತ್ಪನ್ನಗಳನ್ನ ಮಾರಲು ಅವಿರತ ಪ್ರಯತ್ನ ಮಾಡ್ತಾರೆ. ಗ್ರಾಹಕರನ್ನ ಗೊಂದಲಗೊಳಿಸಿ ಉತ್ಪನ್ನ ಮಾರೋದಿದೆ. ಬಹಳಷ್ಟು ಜನರು ಇಂತಹ ಟೆಲಿಮಾರ್ಕೆಟಿಂಗ್ ಕರೆಗಳ ಜಾಲಕ್ಕೆ ಸಿಲುಕಿ ಹಣ ಕಳೆದುಕೊಂಡಿರೋದಿದೆ. ಇದನ್ನ ಗಂಭೀರವಾಗಿ ಪರಿಗಣಿಸಿರುವ ಕೇಂದ್ರ ಸರ್ಕಾರ ಇಂಥ ಸ್ಕ್ಯಾಮ್ ಕರೆ, ಟೆಲಿಮಾರ್ಕೆಟಿಂಗ್ ಕರೆಗಳ ವಿರುದ್ಧ ಕ್ರಮ ಕೈಗೊಳ್ಳಲು ನಿರ್ಧರಿಸಿದೆ. ಈ ಕರೆಗಳನ್ನ ನ್ಯಾಯಯುತವಲ್ಲದ ವ್ಯವಹಾರ ಕ್ರಮಗಳೆಂದು ವರ್ಗೀಕರಿಸಲಿದೆ. ಹೀಗಾದಲ್ಲಿ ಗ್ರಾಹಕ ರಕ್ಷಣಾ ಕಾನೂನು ಪ್ರಕಾರ ಈ ಕರೆಗಳನ್ನ ಮಾಡುವವರು ಅಪರಾಧಿಗಳು ಎನಿಸಿಕೊಳ್ಳುತ್ತಾರೆ. ಅದರಂತೆ ಕಾನೂನು ಕ್ರಮ ಜರುಗಿಸಬಹುದು. ಗ್ರಾಹಕ ರಕ್ಷಣಾ ಕಾಯ್ದೆ 2019ರ ಸೆಕ್ಷನ್ 228 ಮತ್ತು 247 ಅಡಿಯಲ್ಲಿ ಇರುವ ಕಾನೂನು ಅನಪೇಕ್ಷಿತ ವಾಣಿಜ್ಯ ಕರೆಗಳನ್ನ ನ್ಯಾಯಯುತವಲ್ಲದ ವ್ಯಾಪಾರ ಕ್ರಮವೆಂದು ಪರಿಗಣಿಸುತ್ತದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆ ಒಂದೆರಡು ತಿಂಗಳಲ್ಲಿ ಸೂಕ್ತ ಮಾರ್ಗಸೂಚಿಗಳನ್ನು ಹೊರತರಲಿದೆ. ಇದಾದ ಬಳಿಕ ಟೆಲಿಮಾರ್ಕೆಟಿಂಗ್ ಸಂಸ್ಥೆಗಳು ಹಾಗೂ ಅವರು ಸೇವೆ ನೀಡುವ ಬ್ಯಾಂಕ್, ರಿಯಲ್ ಎಸ್ಟೇಟ್ ಕಂಪನಿ ಇತ್ಯಾದಿ ಸಂಸ್ಥೆಗಳನ್ನ ನಿಯಮಾವಳಿಗೆ ಒಳಪಡಿಸಬೇಕಾಗುತ್ತೆ. ಎಲ್ಲ ಸ್ಕ್ಯಾಮ್ ಕರೆಗಳು ಅಥವಾ ಟೆಲಿಮಾರ್ಕೆಟಿಂಗ್ ಕರೆಗಳು ಅಪರಾಧವಾಗಿ ವರ್ಗೀಕೃತವಾಗುತ್ತದೆ ಎಂದು ಹೇಳಲು ಆಗೋದಿಲ್ಲ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆ ಹೊರಡಿಸುವ ಮಾರ್ಗಸೂಚಿಯಲ್ಲಿ ಈ ಬಗ್ಗೆ ವಿವರಣೆ ಇರಲಿದೆ. ಯಾವೆಲ್ಲ ಕರೆಗಳು ವಂಚನೆ ಕರೆಗಳಾಗಿರುತ್ತವೆ ಎಂಬುದನ್ನು ನಿರ್ದಿಷ್ಟಪಡಿಸಲಾಗುತ್ತದೆ. 2 ತಿಂಗಳ ಹಿಂದೆ 2024ರ ಫೆಬ್ರವರಿಯಲ್ಲಿ ಗ್ರಾಹಕ ವ್ಯವಹಾರಗಳ ಸಚಿವಾಲಯವು ಈ ಸ್ಕ್ಯಾಮ್ ಕರೆಗಳ ಸಮಸ್ಯೆ ನೀಗಿಸಲು ಮಾರ್ಗಸೂಚಿಗಳನ್ನು ರಚಿಸಲು ಒಂದು ಸಮಿತಿ ರಚಿಸಿತ್ತು. ಟೆಲಿಮಾರ್ಕೆಟಿಂಗ್ ಮಾಡುವವರು ತಮ್ಮ ಫೋನ್ ನಂಬರ್ಗಳು 140 ನಂಬರ್ನಿಂದ ಆರಂಭಗೊಳ್ಳಬೇಕು ಎಂದು ಈ ಸಮಿತಿ ಶಿಫಾರಸು ಮಾಡಿತ್ತು. ಈ ರೀತಿಯ ಪ್ರೀಫಿಕ್ಸ್ ನಂಬರ್ ಇದ್ದರೆ ಗ್ರಾಹಕರಿಗೆ ಕರೆಗಳನ್ನು ಗುರುತಿಸಲು ಅನುಕೂಲವಾಗುತ್ತದೆ ಎಂಬುದು ಲೆಕ್ಕಾಚಾರ. ಹೀಗೆ ಮಾಡುವುದರಿಂದ ಗ್ರಾಹಕರಿಗೆ ಟೆಲಿಮಾರ್ಕೆಟಿಂಗ್ ಕರೆ ಕುರಿತು ಮೊದಲೇ ತಿಳಿಯುತ್ತದೆ. ಹೀಗಾಗಿ ಅವುಗಳನ್ನು ಸ್ವೀಕರಿಸದೇ ಇರಬಹುದು.